ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನನ್ನ ಹತ್ರ ಮತ್ತೊಂದು ಹೊಸ ಫೋನ್ ಬಂದಿದೆ ಸ್ನೇಹಿತರೆ. ಇದು ಶೋಮಿ ಕಂಪ್ನಿಯ ಒಂದು ಫೋನ್ ಆಗಿರುತ್ತೆ. ಸೊ ಅದರಲ್ಲೂ ಸ್ನೇಹಿತರೆ ಮುಖ್ಯವಾಗಿ ಈ ವರ್ಷ ಶೋಮಿ ಕಂಪ್ನಿಯ ಒಂದು ರೆಡ್ ಒಂದು ಸರಣಿ ಏನಿದೆ, ಸೊ ಈ ಒಂದು ಸೀರೀಸಿನ ಒಂದು ಫೋನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ರೆಡ್ಮಿ 6 Pro ಅನ್ನುವಂಥ ಒಂದು ಫೋನ್ ಆಗಿರುತ್ತೆ. ಸೊ ಇದು ಮಾಡೆಲ್ ಹೆಸರಾಗಿರುತ್ತೆ ಮತ್ತು ಕೆಳಗಡೆ ಬೈ ಶೋಮಿ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಶೋಮಿ ಕಂಪ್ನಿಯ ಈ ಒಂದು ಫೋನ್ ಇವತ್ತು ಲಾಂಚ್ ಆಗಿದೆ. ಸೊ ಸ್ನೇಹಿತರೆ, ನೀವು ನೋಡ್ಬೋದು, ಇದು ನಿಜವಾಗ್ಲೂ ಅದ್ದೂರಿಯಾದಂಥ ಒಂದು ಫೋನ್. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ರೆಡ್ಮಿಯ ಒಂದು ಸರಣಿಯ ಒಂದು ಫೋನ್ ಏನಿದೆ, ರೆಡ್ಮಿ 4 ಆಗಿರ್ಬೋದು, ಅದು ಭಾರತದಲ್ಲಿ ಅದ್ದೂರಿಯಾಗಿ ಅದರ ಒಂದು ಯಶಸ್ಸನ್ನು ಗೊಳಿಸಿತ್ತು ಶೋಮಿ ಕಂಪನಿಯನ್ನು. ಸೊ ಈ ವರ್ಷ ಮತ್ತೊಂದು ಅದೇ ರೀತಿಯ ಒಂದು ಫೋನ್ನ ಶೋಮಿ ತಗೊಂಡ್ಬಂದಿದೆ ಸ್ನೇಹಿತರೆ, ರೆಡ್ಮಿ 6 Pro ಅನ್ನುವಂಥ ಒಂದು ಫೋನ್ನ. ಸೊ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಈ ಒಂದು ಫೋನಲ್ಲಿ ಏನೇನು ಕೊಟ್ಟಿದ್ದಾರೆ ಮತ್ತು ಇದರ ಒಂದು ಸ್ಪೆಸಿಫಿಕೇಷನ್ಗಳನ್ನ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡೋಣ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದರ ಒಂದು ಇಂಟರ್ಫೇಸ್ ಏನಿದೆ ಈ ರೀತಿಯಲ್ಲಿ ಒಂದು ಬರುತ್ತೆ. ಸೊ ಕೆಳಗಡೆ ನಿಮಗೆ ರೆಡ್ಮಿ 6 Pro ಅಂತ ಒಂದು ಮಾಡೆಲ್ ಹೆಸರು ಮತ್ತು ಅದರ ಒಂದು ಬ್ರ್ಯಾಂಡ್ ಕೊಡ್ತಾರೆ. ಮತ್ತು ಮೇಲೆ ಇಂಡಿಯಾನ್ಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅಂತ ಕೂಡ ಅವ್ರು ಬರ್ತಿದ್ದಾರೆ. ಈ ಕಂಪ್ನಿಯ ಒಂದು ಫೋನ್ ಆಗಿರುತ್ತೆ. ಸೊ ಕೆಳಗಡೆ ಈ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಏನು ಫೋನ್ ಬಂದಿದೆ, ಸೊ ಇದು ಬ್ಲ್ಯಾಕ್ ಕಲರಿನ ಒಂದು ಫೋನ್ ಆಗಿರುತ್ತೆ. ಇದು 4GB RAM ಮತ್ತು 64GB ಒಂದು ಸ್ಟೋರೇಜಿನ ಒಂದು ಫೋನ್ ಆಗಿರುತ್ತೆ. ಸೊ ಈ ಫೋನ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬೇಡದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ನೀವು ಅನ್ಬಾಕ್ಸ್ ಮಾಡ್ಬೋದು. ಅನ್ಬಾಕ್ಸ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನಿಮಗೊಂದು ಫೋನ್ ಸಿಗುತ್ತೆ ಸ್ನೇಹಿತರೆ. ಈಗಾಗಲೇ ಹೇಳಿದೆ, ಇದು ಬ್ಲ್ಯಾಕ್ ಕಲರ್ ಒಂದು ಫೋನ್ ಆಗಿರುತ್ತೆ. ಸೊ ನಿಜಕ್ಕೂ ಸ್ನೇಹಿತರೆ, ಈ ವರ್ಷ ಈ ಒಂದು ಫೋನ್ ಈ ಬಜೆಟ್ ಮಾರುಕಟ್ಟೆ ಏನಿದೆ, ಸೊ ಈ ಒಂದು ಬಜೆಟ್ ಮಾರುಕಟ್ಟೆಗೆ ಈ ಫೋನ್ ನಿಜವಾಗ್ಲೂ ಅದ್ದೂರಿಯಾದಂಥ ಒಂದು ಸ್ಪರ್ಧೆ ನೀಡುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಯಾಕಂದರೆ ಇದರ ಒಂದು ಸ್ಪೆಸಿಫಿಕೇಷನ್ಗಳಾಗಿರ್ಬೋದು, ಸಂಪೂರ್ಣವಾದಂಥ ಮಾಹಿತಿ ಈಗಾಗಲೇ ನಾನು ನೋಡಿದ್ದೀನಿ, ನಿಮ್ಗೆ ಕೂಡ ತಿಳಿಸ್ತೀನಿ. ನೀವು ಕೂಡ ಇದರ ಒಂದು ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಮೊದಲಿಗೆ ಸ್ನೇಹಿತರೆ, ಇದರ ಒಂದು ಇಂಟರ್ಫೇಸಲ್ಲಿ ತಿಳಿಸ್ತಾ ಇದ್ದಂಗೆ ರೆಡ್ಮಿ ಇದರ ಒಂದು 6 Pro ಅನ್ನೋ ಒಂದು ಮಾಡೆಲ್ ಹೆಸರು ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನೋಡ್ಬೋದು, ಇದು ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ನಾವು ಬ್ಯಾಕ್ ಸೈಡಲ್ಲಿ ಹೊಂದ್ಕೊಂಡಿರುತ್ತೆ. ಸೊ ಅದ್ರ ಪ್ರಕಾರ ಇದು ನಿಮಗೆ 12 MP ಪ್ಲಸ್ 5 MP ಇದರ ಬ್ಯಾಕಲ್ಲಿ ನಿಮಗೆ AI ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಡ್ವೆಲ್ ಕ್ಯಾಮ್ರಾ ಸೆಟಪ್ ಕೂಡ ಈ ಒಂದು ಫೋನ್ ಹೊಂದ್ಕೊಂಡಿದೆ. ಜೊತೆಗೆ ನಿಮಗೆ 5.84 ಇಂಚಿನ ಒಂದು ನಿಮಗೆ ಫುಲ್ HD ಪ್ಲಸ್ ನಿಮಗೆ ರೆಸೊಲ್ಯೂಷನ್ ನೀಡುವ ಒಂದು ಸ್ಕ್ರೀನ್ನ ಕೊಟ್ಕೊಂಡಿರುತ್ತೆ. ಜೊತೆಗೆ ಇದು 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಇದರ ಒಂದು ಸ್ಕ್ರೀನ್ ಡಿಸ್ಪ್ಲೇ ನಿಮಗೆ ಬರುತ್ತೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಅದ್ದೂರಿಯಾದಂಥ ಒಂದು 4000 mAh ಬ್ಯಾಟ್ರಿ, ಅಂದರೆ ಹೈ ಕೆಪಾಸಿಟಿ ಬ್ಯಾಟ್ರಿ ಸಹ ಈ ಒಂದು ಫೋನಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ರ್ಯಾಪರ್ನ ನಾವು ತೆಗೆದುಬಿಟ್ಟು ನಾವು ಸೈಡ್ಗೆ ಇಡೋಣ. ಆಮೇಲೆ ನೋಡೋಣ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದನ್ನು ಸೈಡ್ಗೆ ಇಡೋಣ ಸ್ನೇಹಿತರೆ, ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಬಾಕ್ಸ್ ಓಪನ್ ಮಾಡಬೇಕಾಗುತ್ತೆ. ಸೊ ಬಾಕ್ಸ್ ಒಳಗಡೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಈ ವರ್ಷ ಸ್ನೇಹಿತರೆ ಶೋಮಿ ಕಂಪ್ನಿಯಲ್ಲಿ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಕೆಲವು ಯೂಸರ್ ಮ್ಯಾನ್ಯುಯಲ್ ಗೈಡ್ ಸಿಗುತ್ತೆ. ಸೊ ವಾರಂಟಿ ಕಾರ್ಡ್ ಕೂಡ ಇದರಲ್ಲಿ ನಿಮಗಿದೆ, ಇದನ್ನು ಸಹ ನೀವು ನೋಡ್ಕೊಬೋದು. ಸೊ ಅದು ಬಿಟ್ಟು ನಿಮಗೆ ಸ್ನೇಹಿತರೆ ಶೋಮಿ ಕಂಪ್ನಿ ಕಡೆಯಿಂದ ಈ ವರ್ಷ ಸಹ ಈ ಒಂದು ಫೋನ್ಗೋಸ್ಕರ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಕೂಡ ಕೊಡುತ್ತೆ. ಇದು ಸಹ ನಿಮಗೆ ಬ್ಲ್ಯಾಕ್ ಕಲರ್ ಇರುತ್ತೆ ಸ್ನೇಹಿತರೆ, ಇದರಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಸೊ ಇದು ಬಿಟ್ಟು ನಿಮಗೆ ಸೊ ಇದರೊಳಗಡೆ ಸ್ನೇಹಿತರೆ ನಿಮಗೊಂದು ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಇದು ಸಹ ನಿಮಗೆ 5 ಔಟ್ಪುಟ್ ನಿಮಗೆ ಈ ಒಂದು ಅಡಾಪ್ಟರ್ ನಿಮಗೆ ಕೊಡುತ್ತೆ. ಸೊ ನೋಡ್ಬೋದು. ಸೊ ಇದನ್ನು ಸಹ ಸ್ನೇಹಿತರೆ ನಾವು ಸೈಡ್ಗೆ ಇಟ್ಬಿಟ್ಟು ನೋಡೋಣ. ಇದರಲ್ಲಿ ಯಾವುದೇ ರೀತಿಯ ಒಂದು ಬ್ರ್ಯಾಂಡಿಂಗ್ ಕೂಡ ಆಗಿಲ್ಲ. ಸೊ ಇದು ಶೋಮಿ ಕಂಪ್ನಿಯ ಒಂದು ಬಾಕ್ಸಲ್ಲಿ ಬರುತ್ತೆ. ಈ ಒಂದು ರೆಡ್ಮಿ 6 Pro ಜೊತೆಗೆ ಬರುತ್ತೆ. ಅದು ಬಿಟ್ಟು ನಿಮಗೆ ಒಂದು ಕೇಬಲ್ ಲೈನ್ ಬರುತ್ತೆ ಸ್ನೇಹಿತರೆ. ಕೇಬಲ್ ಲೈನಲ್ಲಿ ಸ್ನೇಹಿತರೆ ಈ ಒಂದು ಡಿವೈಸ್ ಏನಿದೆ, ಇದು ರೆಡ್ಮಿ 6 Pro. ಸೊ ಇದು ನಿಮಗೆ ಮೈಕ್ರೋ USB ಚಾರ್ಜ್ ಕೇಬಲ್ ಕೂಡ ಈ ಒಂದು ಡಿವೈಸಲ್ಲಿ ಬರುತ್ತೆ. ಸೊ ಇದು ಬಿಟ್ಟು ಸ್ನೇಹಿತರೆ ಫೋನಿನ ಬಗ್ಗೆ ಮಾತಾಡೋಣ, ಫೋನಿನ ಕೆಲವು ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತಾಡೋಣ. ಹೈಲೈಟ್ ಆಗಿ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸ್ನೇಹಿತರೆ ಹೇಳ್ಬೇಕಂದ್ರೆ, ಈ ಫೋನ್ ನೋಡಿ ಈ ರೀತಿಯಲ್ಲಿ ನಾವು ಬೂಟ್ ಇಟ್ಟಿದ ತಕ್ಷಣ ನಿಮಗೆ ಇದರಲ್ಲಿ ಶೋಮಿ ಕಂಪ್ನಿಯ ಒಂದು mi.com ಏನಿದೆ ಅದು ಇಲ್ಲಿ ಲಾಂಚ್ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದು ಆನ್ ಆಗೋವರೆಗೂ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಹೇಳ್ತೀನಿ ಈ ಒಂದು ಫೋನಿನ ಬಗ್ಗೆ. ಸೊ ಈಗಾಗಲೇ ಹೇಳಿದಂತೆ ಸ್ನೇಹಿತರೆ, ಈ ಫೋನ್ ಏನಿದೆ ಶೋಮಿ ಕಂಪ್ನಿಯ ಇದು ರೆಡ್ಮಿ 6 Pro. ಸೊ ಸ್ನೇಹಿತರೆ, ಇದು ನಿಮಗೆ ಕಂಪ್ಲೀಟಾಗಿ ನಿಮ್ಗೆ ಈಗಾಗಲೇ ಈ ಒಂದು ಡಿವೈಸ್ನ ಒಂದು ಡಿಸ್ಪ್ಲೇ ಡೀಟೇಲ್ ಈಗಾಗಲೇ ಹೇಳಿದ್ದೀನಿ. ಇದು ನಿಮಗೆ 5.84 ಇಂಚನ್ನು ನಿಮಗೆ ಕಂಪ್ಲೀಟ್ ಆದಂಥ ಒಂದು ಡಿಸ್ಪ್ಲೇನ ಇದು ಹೊಂದ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು ನೋಡಿ, ಈ ರೀತಿಯಲ್ಲಿ ಈ ಒಂದು ಡಿಸ್ಪ್ಲೇ ಆನ್ ಆಗುತ್ತೆ. ಈಗಾಗಲೇ ನಾನು ಇದನ್ನು ಬೂಟ್ ಮಾಡಿಟ್ಟಿದ್ದೀನಿ. ಸೊ ಇದು ಸ್ನೇಹಿತರೆ ಮೊಟ್ಟ ಮೊದಲ ಇದರ ಒಂದು ಶೋಮಿ ಕಂಪ್ನಿಯ ಒಂದು ಇದಕ್ಕೂ ಮುಂಚೆ ಏನು ಬಂದಿತ್ತು ಶೋಮಿ ಕಂಪ್ನಿಯ ಒಂದು Mi A2 ಆ ಒಂದು ಫೋನ್ನ ಬಿಟ್ಟರೆ, ಸೊ ನೆಕ್ಸ್ಟ್ ಒಂದು ನಾಚ್ ಫೋನ್ ಜೊತೆ ಬರ್ತಾ ಇರೋ ಒಂದು ಶೋಮಿ ಕಂಪ್ನಿಯ ಫೋನ್ಗಳಂದರೆ ಸೊ ಇದು ರೆಡ್ಮಿ 6 Pro ಆಗಿರುತ್ತೆ. ಸೊ ನೋಡ್ಬೋದು, ಈ ರೀತಿಯಲ್ಲಿ ಇದು ಅನ್ಲಾಕ್ ಮಾಡ್ಬೋದು. ಸೊ ಸ್ನೇಹಿತರೆ, ಅದು ಬಿಟ್ಟು ಇದರ ಇನ್ನೂ ಮತ್ತಿತರ ಕೆಲವು ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಇದು ಈಗಾಗಲೇ ಹೇಳಿದಂಗೆ ನಿಮಗೆ ಇದು 2 ರೀತಿಯ ಒಂದು ವೇರಿಯಂಟಲ್ಲಿ ಬರುತ್ತೆ. ಒಂದು 4GB RAM ಮತ್ತು 64GB ಸ್ಟೋರೇಜ್ ಜೊತೆಗೆ ಬಂದರೆ, ಮತ್ತೊಂದು 4GB RAM ಮತ್ತು 32GB ಸ್ಟೋರೇಜ್ ಜೊತೆಗೆ ಮತ್ತೊಂದು ವೇರಿಯಂಟ್ ಬರುತ್ತೆ ಈ ಒಂದು ಫೋನಲ್ಲಿ. ಅದು ಬಿಟ್ಟು ಸ್ನೇಹಿತರೆ, ಇದು
ಈಗಾಗಲೇ ನಾನು ನಿಮ್ಗೆ ಹೇಳಿದಂತೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಡೀಟೇಲ್ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಸ್ನೇಹಿತರೆ, ಇದು ಬಿಟ್ಟು ಇದರ ಒಂದು ಕ್ಯಾಮ್ರಾ ಇಂಪಾರ್ಟೆಂಟ್ ಇದೆ. ಇದರ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು. ಸೊ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ 2 ಕ್ಯಾಮ್ರಾ ಸೆಟಪ್ ಕೊಡುತ್ತೆ. ಇದು ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಹೊಂದ್ಕೊಂಡಿರುತ್ತೆ. ಇದರಲ್ಲಿ ನಿಮಗೆ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೊಂದ್ಕೊಂಡಿದ್ರೆ ಮತ್ತೊಂದು 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೊಂದ್ಕೊಂಡಿರುತ್ತೆ. ಜೊತೆಗೆ ನಿಮಗೆ LED ಫ್ಲ್ಯಾಶ್ ಲೈಟ್ ಕೂಡ ಈ ಒಂದು ಫೋನಲ್ಲಿ ಇರುತ್ತೆ. ಸೊ ಇದು ಸಹ ಸ್ನೇಹಿತರೆ Mi A2 ಫೋನಿನ ಹಾಗೆ ಅಥವಾ ನಿಮಗೆ ರೆಡ್ಮಿ ನೋಟ್ 5 ಪ್ರೋ ಆ ಒಂದು ರೀತಿಯ ಒಂದು ಡಿಸೈನ್ನ ಬ್ಯಾಕ್ ಸೈಡಲ್ಲಿ ಹೊಂದ್ಕೊಂಡಿರುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಈ ಒಂದು ಡಿವೈಸಲ್ಲಿ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಫ್ರಂಟಿಗೆ ಬರೋಣ. ಫ್ರಂಟಿಗೆ ಬಂದರೆ ಸ್ನೇಹಿತರೆ ಈ ಒಂದು ಫೋನ್ ಏನಿದೆ ರೆಡ್ಮಿ 6 ಪ್ರೋ. ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಫ್ರಂಟ್ ಸೈಡಲ್ಲಿ ಸಹ ನಿಮಗೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಅದು ಬಿಟ್ಟು ಇದರಲ್ಲಿ ನಿಮಗೆ ಡ್ವೆಲ್ LED ಫ್ಲ್ಯಾಶ್ ಲೈಟ್ ಕೂಡ ಈ ಒಂದು ಡಿವೈಸಲ್ಲಿ ಬರುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನ್ ಏನಿದೆ ರೆಡ್ಮಿ 6 ಪ್ರೋ ಇದು ನಿಮಗೆ ಆ್ಯಂಡ್ರಾಯ್ಡ್ ಹೊಸ ವರ್ಷನ್ ಆಗಿರುವಂತಹ ಒಂದು ಆ್ಯಂಡ್ರಾಯ್ಡ್ ಓರಿಯೋ ಏನಿದೆ 8.1 ಓರಿಯೋ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಅದು ಬಿಟ್ಟು ನಿಮಗೆ 2 GHz ಆಕ್ಟೋಕೋರ್ ಪ್ರೋಸೆಸ್ ಜೊತೆಗೆ ಇದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 625 ಪ್ರೋಸೆಸ್ ಚಿಪ್ಸೆಟ್ಟಿನ ಜೊತೆಗೆ ಈ ಒಂದು ರೆಡ್ಮಿ 6 ಪ್ರೋ ಫೋನ್ ರನ್ ಆಗುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರ ಕೆಲವು ಮತ್ತೊಂದು ಇಂಪಾರ್ಟೆಂಟ್ ಒಂದು ಸ್ಪೆಸಿಫಿಕೇಷನ್ ಅಂತ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ನಾನ್ ರಿಮ್ಯೂವೇಬಲ್ 4000 mAh ಬ್ಯಾಟ್ರಿ ಸಹ ಈ ಒಂದು ಡಿವೈಸಲ್ಲಿ ಬರುತ್ತೆ. ಸೊ ಸ್ನೇಹಿತರೆ ಇದು ಸಂಪೂರ್ಣವಾದಂತಹ ಈ ಒಂದು ರೆಡ್ಮಿ 6 ಪ್ರೋ ಫೋನಿನ ಒಂದು ಸಂಪೂರ್ಣವಾದಂಥ ಒಂದು ಅನ್ಬಾಕ್ಸಿಂಗ್ ಡೀಟೇಲ್ ಆಗಿರುತ್ತೆ. ಸೊ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಇದರ ಒಂದು ಡೀಟೇಲ್ ಕೂಡ ನಾನು ಇದರ ಒಂದು ರಿವ್ಯೂ ಆಗುವ ಸಮಯದಲ್ಲಿ ನಾನು ಕೊಡ್ತೀನಿ. ಇದರ ಕೆಲವು ಬಾಡಿ ಸ್ಪೆಸಿಫಿಕೇಷನ್ಗಳು ಇದರ ಬಾಡಿ ಓವರ್ ರಿವ್ಯೂ ಕೊಡಬೇಕಂದ್ರೆ ಸ್ನೇಹಿತರೆ ಕೆಳಗಡೆ ನೋಡ್ಬೋದು ನಿಮಗೆ ಇಲ್ಲಿ ಸ್ಪೀಕರ್ಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಮೈಕ್ರೋ ಪೋರ್ಟ್ ಕೊಟ್ಟಿರ್ತಾರೆ ಚಾರ್ಜಿಂಗ್ ಮತ್ತು ಡೇಟಾ ಫೈಲ್ ಟ್ರಾನ್ಸ್ಫರ್ಗೋಸ್ಕರ. ಅದು ಬಿಟ್ಟು ನಿಮಗೆ ಇಲ್ಲಿ ಆನ್ ಆಫ್ ಕೀ ಕೊಡ್ತಾರೆ ಮತ್ತು ಇಲ್ಲಿ ವಾಲ್ಯೂಮ್ ರಾಪರ್ಸ್ ಕೂಡ ಕೊಡ್ತಾ ಇದ್ದಾರೆ. ಮೇಲ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ AR ಸೆನ್ಸರ್ ಕೂಡ ಈ ಒಂದು ಡಿವೈಸಲ್ಲಿ ಜೊತೆಗೆ ನಿಮಗೆ ಇದರಲ್ಲಿ AR ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಈ ಒಂದು ಡಿವೈಸಲ್ಲಿ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಇಲ್ಲಿ ಸ್ನೇಹಿತರೆ ನಿಮಗೆ ಸ್ಟ್ಯಾಂಡರ್ಡ್ ಸ್ಲಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸ್ಟ್ಯಾಂಡರ್ಡ್ ಸ್ಲಿಮ್ ಸ್ಲಾಟ್ ಸ್ನೇಹಿತರೆ ಅಂತಂದರೆ ಇದರಲ್ಲಿ ನಿಮಗೆ 2 ಸಿಮ್ ಮತ್ತು 1 ಮೆಮರಿ ಕಾರ್ಡ್ನ ನೀವು ಇದರಲ್ಲಿ ಬಳಸ್ಕೊಬೋದು. ಸೊ ಹಾಗಾಗಿ ಸ್ನೇಹಿತರೆ ರೆಡ್ಮಿ ನೋಟ್ 4 ಏನು ಯಾವ ರೀತಿಯಲ್ಲಿ ಒಂದು ಅದ್ದೂರಿಯಾಗಿ ಒಂದು ಪ್ರದರ್ಶನ ನೀಡಿತು ಭಾರತದಲ್ಲಿ, ಅದೇ ರೀತಿಯ ಒಂದು ಪ್ರದರ್ಶನ ಈ ಒಂದು ಫೋನ್ ಕೂಡ ನೀಡುವ ನಿರೀಕ್ಷೆ ಇದೆ. ಸೊ ಈ ಒಂದು ವಿಡಿಯೋ ಬಗ್ಗೆ ಸ್ನೇಹಿತರೆ ನೀವೇನಂತೀರಾ, ಈ ಒಂದು ಫೋನಿನ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನುವ ಸಂಪೂರ್ಣವಾದಂಥ ಒಂದು ಕಮೆಂಟ್, ನಿಮ್ಮ ಅನಿಸಿಕೆಗಳನ್ನ ನೀವು ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇದೇ ರೀತಿಯ ಒಂದು ಹೊಸ ಫೋನ್ಗಳ ಒಂದು ಅನ್ಬಾಕ್ಸಿಂಗ್ ಮತ್ತು ಅದರ ಒಂದು ಫಸ್ಟ್ ಲುಕ್ಗೋಸ್ಕರ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಾ ಇರ್ಬೋದು. ಧನ್ಯವಾದ.